ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಯಾರು ಕುಟುಂಬದವರು 3 ಜನ ಕೇರಳದ ಪ್ರವಾಸ ಬಂದಂಥವ್ರು, ಉಳಿದ 4 ಜನ ಕೂಡ ನಮ್ಮ ಕರ್ನಾಟಕ. ನಾನು ಹೋಗಿ ಒಳಗಡೆ ಭೇಟಿ ಮಾಡಿ ಬಂದಿದ್ದೀನಿ. ಅವ್ರಿಗೆಲ್ಲ ಇದಾಗಲಿ ಪೊಲೀಸರು ಅಲ್ಲಿನ ಎಸ್ ಪಿ ಜೊತೆ ಮಾತಾಡಿ, ಕೇರಳದ ಎಸ್ ಪಿ ಜೊತೆ ಮಾತಾಡಿ ಇಲ್ಲಿಂದ ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಬಾಡಿಯನ್ನೆಲ್ಲ ಮಾಡೋಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಡಾಕ್ಟರ್ಗಳು ಕೂಡ ಪರಿಶ್ರಮ ಆಗಿ ಅವರ ಆರೋಗ್ಯದ ಬಗ್ಗೆ, ಉಳಿದಂಥವ್ರ ಬಗ್ಗೆ ಆರೋಗ್ಯದ ಸರಿ ಎಲ್ಲ ಸಿಟಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರೆ. ಆದರೆ ನಾನು ಸರ್ಕಾರಕ್ಕೆ ಕೇಳುವಂಥದ್ದು, ಕಳೆದ 3 ವರ್ಷದಿಂದ ಪದೇ ಪದೇ ಈ ಥರ ಇನ್ಸಿಡೆಂಟ್ ಆಗ್ತದೆ. KR-ಪುರದಲ್ಲಿ ಇಡೀ ಕಟ್ಟಡನೇ ಕುಸಿದು ಬಿದ್ದೋಯ್ತು. ಸುಮಾರು 4-5 ಜನ ಸತ್ತೋದ್ರು. ಅವ್ರ ಬಾಡಿ ಹುಡ್ಕೋಕ್ಕೂ 4 ದಿನ ಟೈಮ್ ಆಯಿತು. ಕೊನೆಗೆ ಶ್ವಾನದಳ ಅವೆಲ್ಲ ಕರೆಸಿ ಹುಡುಕುವಂಥ ಪ್ರಯತ್ನ. ಅದಾದಮೇಲೆ ಸರ್ಕ್ಯುಲರ್ ಹೊರಡಿಸಿದ್ರು, ಎಲ್ಲ ಹುಷಾರಾಗಿರಬೇಕು, ಮಳೆ ಬರ್ತೈತೆ, ಅಧಿಕಾರಿಗಳಿಗೆ ಎಚ್ಚರಿಕೆ ಇತ್ತು. ನಮ್ಮಲ್ಲಿ ಡಿ.ಕೆ. ಎಲ್ಲರಿಗೂ ಒಂದು ಎಚ್ಚರಿಕೆಯ ನೋಟಿಸ್. ಅದಾದಮೇಲೆ IPL ಆಗಿದೆ. IPL-ಅಲ್ಲಿ ಅಮಾಯಕವಾದಂಥ ವಿದ್ಯಾರ್ಥಿಗಳು 11 ಜನ ಕ್ರೀಡಾ ಪ್ರೇಮಿಗಳು ಇರೋದು, ಅದು ಕೂಡ ಅಜಾಗರೂಕತೆಯಿಂದಲೇ ಸರಿಯಾಗಿ ವ್ಯವಸ್ಥೆ ಇದೆ. ಪೊಲೀಸ್ ಬಂದೋಬಸ್ತ್, ಪೊಲೀಸರೆಲ್ಲ CM ಜೊತೆ, ಪ್ಲೇಯರ್ಸ್ ಜೊತೆ ಇದ್ದಿದ್ದರಿಂದ ಅನಾಹುತ. ಈಗ ಆಸ್ಪತ್ರೆ ಬೌರಿಂಗ್ ಆಸ್ಪತ್ರೆ ಗೋಡೆ, ಸರ್ಕಾರದ ಗೋಡೆ, ಇಲ್ಲಿ ಸರ್ಕಾರ ತಪ್ಪಿಸ್ಕೊಳಪ್ಪ. ಯಾಕಂದರೆ ಯಾರ್ದೋ KR-ಪುರದಲ್ಲಾಗಿದ್ದು ಪ್ರೈವೇಟು, ನಮ್ದಲ್ಲ ಅಂತ ಹೇಳೋದು. ಪ್ರೈವೇಟ್ ಅವ್ರದ್ದು ಇದು ಮನೆ, ನಾವೇನು ಮಾಡೋಕ್ಕಾಗುತ್ತೆ ಅಂತಂದ್ರೆ, ಈಗ ಅವ್ರು ಹೇಳಿದ್ದ ಡೈಲಾಗ್ಗಳನ್ನ ನಾನು ಹೇಳ್ತಾ ಇದ್ದೀನಿ. ಬೇಕಾದ್ರೆ ಚೆಕ್ ಮಾಡಿ, ಪ್ರೈವೇಟ್ ಅವ್ರದ್ದು ನಾವೇನು ಮಾಡೋಕ್ಕಾಗುತ್ತೆ ಅಂತೇಳಿ. ಇದು ಗೌರ್ಮೆಂಟ್ ಹಣದಲ್ಲಿ ಕಟ್ಟಿರುವಂಥ ಗೋಡೆ. ಅದರಿಂದ ಇದು ತಪ್ಪು ಸರ್ಕಾರಕ್ಕೆ. ಮಳೆ ಬರೋಕ್ಕೆ ಮುಂಚೆ ಈ ಥರದ ಗೋಡೆಗಳು, ಇದೊಂದೇ ಗೋಡೆ ಅಲ್ಲ, ಈಗ ನಿಮಗೆ ಮಾಹಿತಿ ಬಂದಿದ್ದೀವಿ, ಇಲ್ಲಿ ಬಿನ್ನಿಮಿಲ್ ಹತ್ರನೂ ಕೂಡ ಹಳೆ ಗೋಡೆ ಕುಸಿದು ಬಿದ್ದಿದೆ. ಗುಣ್ಣಿಕೆಯಲ್ಲಿ ನಾರ್ಮಲಿ ವಾಕರ್ಸ್ ಇರ್ತಾ ಇದ್ರು. ಆ ಸಂದರ್ಭದಲ್ಲಿ ವಾಕರ್ಸ್ ಯಾರು ಇಲ್ದಿದ್ದರಿಂದ ಈಗ ಅಲ್ಲಿ ಅನಾಹುತ ಆಗಿದೆ. ಅಲ್ಲೂ ಬಿದ್ದಿದೆ, ದೊಡ್ಡ ಗೋಡೆ ಬಿದ್ದು ಅನಾಹುತ ಆಗಿದೆ. ಈ ಥರ ಪದೇ ಪದೇ ಅನಾಹುತ ಆಗುವಂಥದ್ದು. ಸರ್ಕಾರ ಸ್ವಲ್ಪ ಎಚ್ಚರಿಕೆ. ನಿಜ, ಅಧಿಕಾರದ ಆಸೆ ಎಲ್ಲರಿಗೂ ಇರ್ತದೆ, ಯಾರಿಗೂ ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲರಿಗೂ CM ಆಗಬೇಕು ಅಂತ ಆಸೆ ಇರ್ತದೆ, CM ಪದವಿನ ಉಳಿಸ್ಕೊಬೇಕು ಅಂತ. ತಪ್ಪಲ್ಲ, ಅವರ ಆಸೆ. ಅವರು ದೇವ್ರಗಳ ಪೂಜೆ ಎಲ್ಲ ಮಾಡ್ತಾರೆ, ಮಾಡ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಎಲ್ಲಿ ಟೂರ್ ಮಾಡೋ ಸಂದರ್ಭದಲ್ಲಿ ಇದನ್ನು ಯೋಚನೆ ಮಾಡಬೇಕಲ್ಲ. ಮಳೆ ಬರ್ತೈತೆ, ನಾವೇನು ಕ್ರಮ ತೆಗೆದು ಮೀಟಿಂಗ್ ಮಾಡಬೇಕಾಯಿತು, ಮಾಡಿದ್ದೀರಾ, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀರಾ, ಅದು ಕೂಡ ನಿಮ್ಮ ಜವಾಬ್ದಾರಿ. ಒಂದು ಕಡೆ ಕೇಳಿ, ನೀವು ಮುಖ್ಯಮಂತ್ರಿ ಆಸೆಗಳು ಕೇಳಿ, ಉಳಿಸ್ಕೊಳಕ್ಕೂ ನೀವು ಕೇಳಿ. ಆದರೆ ಇದು ಜನ ನಿಮಗೆ ವೋಟ್ ಹಾಕಿರೋದು, ಜನರ ಆಶೀರ್ವಾದದಿಂದ ನೀವು ಬರೀತೀರಾ. ಇದು ಕೂಡ ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಇದನ್ನ ಮರಿಬಾರ್ದು. ಇದನ್ನ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಇದನ್ನ ಉನ್ನತ ಮಟ್ಟದ ತನಿಖೆಯನ್ನ ಮಾಡಬೇಕು. ಯಾರು ತಪ್ಪಿತಸ್ಥರಿದ್ದಾರೆ, ಯಾಕಂದ್ರೆ ನಾವು 5 ಕಾರ್ಪೊರೇಷನ್ GBAಗಳನ್ನು ಮಾಡಿದ್ವಿ. 5 ಕಾರ್ಪೊರೇಷನ್ ಮೊದಲು ಒಂದೇ ಇತ್ತು, ಸರಿಯಾಗಿ ಕೆಲಸ ನಡೀತಾ ಇಲ್ಲ ಅಂತೇಳಿ ಇವರು ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನು 5 ಭಾಗ ಮಾಡಿದ್ರು. 5 ಕಮಿಷನರ್ ಏನಕ್ಕೆ ಮಾಡಿದ್ರಪ್ಪ? ಸುಮ್ಮನೆ ಸಂಬಳ ಜಾಸ್ತಿ ಆಯ್ತು. 5 ಜನ ಚೀಫ್ ಇಂಜಿನಿಯರ್, ಏನಕ್ಕೆ ಉಪಯೋಗ ಏನು ಅಂತ? ಬ್ರ್ಯಾಂಡ್ ಬೆಂಗಳೂರು ಏನು ಉಪಯೋಗ ಆಯ್ತು? ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.